ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಫ್ಯಾಮಿಲಿ ಮ್ಯಾನ್. ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತೇನಿಲ್ಲ, ಜಸ್ಟ್ ನಾರ್ಮಲ್ ವ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ನೋಡೋಣ ಏನ್ ಮಾಡ್ತೀವಿ, ಏನ್ ಮಾಡ್ತಾ ಇದೀವಿ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಕಂಟೆಂಟ್ ಮಾತ್ರ ಹುಡುಕ್ತಾ ಇದೀವಿ. ನಮ್ಮ ಅಮ್ಮನೂ ಅಷ್ಟೇ ಕಂಟೆಂಟ್ ಏನೋ ಹುಡುಕ್ತಾವ್ರು. ಇಲ್ಲಿ ಏನು ಹುಡುಕ್ತಾ ಇದ್ದೀರಾ ಕಂಟೆಂಟ್? ಸೊ ಇವತ್ತು ಏನು ಅಂತ ಹೇಳಿದ್ರೆ ಮೊನ್ನೆ ಕಾರಲ್ಲಿ 2 ಲೀಟ್ರು ಹಾಲು ಇಟ್ಟಿದ್ದೆ. ಆ ಹಾಲು ಏನಾಗ್ಬಿಟ್ಟಿದೆ, ಅಲ್ಲೇ ಇಟ್ಬಿಟ್ಟು ಮರ್ತ್ಬಿಟ್ಟಿದ್ದೀನಿ. ಮರ್ತ್ಬಿಟ್ಟು ಏನಾಗ್ಬಿಟ್ಟಿದೆ, ಸಂಜೆ ಜ್ಞಾಪಕ ಬಂತು ಹಾಲಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿದ್ರೆ ಎಲ್ಲ ಮೊಸರಾದಂಗೆ ಆಗ್ಬಿಟ್ಟಿದೆ. ಅದನ್ನ ಇವತ್ತು ಯೂಸ್ ಮಾಡಿಕೊಂಡು ರಸ್ಮಲೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದನ್ನ ಕುದಿಸ್ಬಿಟ್ಟು ನಮ್ಮ ಅಮ್ಮ ಹೇಳ್ತವ್ರೆ ಹುಳಿ ಬಂದಿರುತ್ತೆ ಅಂತ. ನೋಡೋಣ, ಆದಷ್ಟು ಅದನ್ನ ರಿವೈವ್ ಮಾಡೋಕ್ಕೆ ಟ್ರೈ ಮಾಡೋಣ. ಹುಳಿ ಬಂದಿದ್ರೆ ಅದನ್ನೇನು ಮಾಡ್ಬೋದು ಅಂತ ನೋಡ್ತೀನಿ. ಹುಳಿ ಬಂದಿಲ್ಲ ಅಂತಂದ್ರೆ ರಸ್ಮಲೈ ಮಾಡ್ತೀನಿ. ಇವಾಗ ನಾವು ತಗೊಂಡಿದ್ದೀವಿ ಹಾಲು, ಒಡೆದೋಗಿರೋಂಥ ಹಾಲು. ಸೊ ನನ್ನ ಹತ್ರ ಇವಾಗ 1.5 ಲೀಟ್ರ್ ಹಾಲಿದೆ. ಈ 1.5 ಲೀಟ್ರ್ ಹಾಲನ್ನ ನಾನು ಪನ್ನೀರಿಗೆ ಕನ್ವರ್ಟ್ ಮಾಡಿ, ಪನ್ನೀರಿಂದ ನಾನು ಇದನ್ನ ಮತ್ತೆ ಉಂಡೆಗಳಾಗಿ ಕನ್ವರ್ಟ್ ಮಾಡಿ ನೀರು ತೆಗೆದು, ಆಮೇಲೆ ಅದನ್ನ ಹುಳಿ ಬಂದಿದೆಯಲ್ವ ಅಂತ ನಾನು ಚೆಕ್ ಮಾಡಿ, ಆಮೇಲೆ ಇದಕ್ಕೆ ಸಕ್ಕರೆ ಪಾಕ ಹಾಕಿ, ಆಮೇಲೆ ರಸಮಲೈ ಮಾಡೋ ಅಷ್ಟರಲ್ಲಿ ನನ್ನ ಕಥೆ ಗೋವಿಂದ. ಸೊ 3 ಪ್ಯಾಕೆಟ್ ಅನ್ನ ತೆಗ್ದಿದ್ದೀವಿ. ನೋಡೋಣ, ಅದು ಕುದಿ ಬಂದ್ಮೇಲೆ ಅದು ಮೇಲ್ಗಡೆ ಕೋವಾ ತರದ್ ಬಿಡ್ಕೋಬೇಕು, ವಾಟರ್ ಕಂಟೆಂಟ್ ಎಲ್ಲ ಸಪ್ರೇಟ್ ಆಗಬೇಕು. ನೋಡೋಣ ಏನಾಗುತ್ತೆ ಅಂತ. ಬಟ್ ಆಲ್ರೆಡಿ ಮೊಸರು ತರ ಕಾಣಿಸ್ತಾ ಇದೆ. ಹಾಗಾಗಿ ನನ್ನ ಪ್ರಕಾರ ಹುಳಿ ಬಂದಿರುತ್ತೆ ಅಂತ ಅನ್ಸುತ್ತೆ. ಆಲ್ರೆಡಿ ಮೊಸರು ಆಗ್ಬಿಟ್ಟಿದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ಅಂತ ನೋಡೋಣ. ಸದ್ಯಕ್ಕೆ ಇದನ್ನ ಚೆನ್ನಾಗಿ ಕುದಿ ಬರೋ ತನಕ ಕಾಯಿಸೋಣ. ಕುದಿ ಬಂದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಲು ಕುದ್ಬಿಟ್ಟು ಇವಾಗೆಲ್ಲ ಮೇಲ್ ಬಂದಿದೆ. ಸೊ ಈ ವಾಟರ್ ಕಂಟೆಂಟ್ನೆಲ್ಲ ರಿಮೂವ್ ಮಾಡಿಕೊಂಡು ಅದರಲ್ಲಿರೋ ಪನ್ನೀರ್ನ ಎಕ್ಸ್ಟ್ರಾಕ್ಟ್ ಮಾಡೋಣ. ಇವಾಗ ಪನ್ನೀರು ರೆಡಿ ಮಾಡಿ ಇಟ್ಟಿದ್ದೀವಿ. ಅದಿನ್ನ ಆಗ್ತಾ ಇದೆ. ನೀರು ಇಳ್ಕೊಬೇಕು. ನೀರು ಇಳ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಇನ್ನೊಂಚೂರು ಪನ್ನೀರ್ನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ರಸ್ಮಲೈ ಮಾಡೋಣ. ಅದಕ್ಕೂ ಮುಂಚೆ ಇನ್ನೊಂದು ಸ್ಟೋರಿ ಹಂಚ್ಕೋಬೇಕು ನಾನು ನಿಮ್ಮ ಹತ್ರ. ನನ್ನ ತಮ್ಮ ಬೆಳಗ್ಗೆ ಟಾಟಾ ಎಸ್ನ ತೊಗೊಂಡೋಗ್ಬಿಟ್ಟು ಮನೆಗೆ ಬಂದು ಕೀನ ಇಲ್ಲಿ ಮನೇಲಿ ಬಿಟ್ಬಿಟ್ಟು ಹೋಗಿದ್ದಾನೆ. ಹೋಟ್ಲ್ ಹತ್ರನೇ ಟಾಟಾ ಎಸ್ ಇದೆ. ಇವಾಗ ಹೋಗ್ಬಿಟ್ಟು ಆ ಟಾಟಾ ಎಸ್ನ ತೊಗೊಂಬರ್ಬೇಕು. ಇಲ್ಲೇ ಇದ್ದಾನೆ ಬಿಗ್ ಬ್ರೈನ್. ಇವಾಗ ಹೋಗ್ಬಿಟ್ಟು ತರಬೇಕು. ಅದೊಂದು ಟಾಸ್ಕು. ಅದ್ರ ಮಧ್ಯೆ ಇನ್ನೊಂದು ಟಾಸ್ಕ್ ಇದೆ. ಜಿಮ್ ನೋಡ್ತಾ ಇದೀನಿ, ಒಂದೊಳ್ಳೆ ಜಿಮ್ಮಿಗೆ ಸೇರೋಣ ಅಂತ. ಸೊ ಆ ಜಿಮ್ಮನ್ನು ನೋಡಿಕೊಂಡು ಹಂಗೆ ಹೋಗ್ಬಿಟ್ಟು ಟಾಟಾ ಎಸ್ನು ತೊಗೊಂಬರೋಣ. ಅದಾದಮೇಲೆ ರಸಗುಲ್ಲಾದ್ದು ರೆಸಿಪಿ ಇದೆ, ನಾವು ಮಾಡ್ತಾ ಇದ್ದೀವಿ, ಅದನ್ನ ಕಂಟಿನ್ಯೂ ಮಾಡೋಣ. ಇವಾಗ ನಾವು ಒಂದು ಜಿಮ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಜಿಮ್ಮನ್ನು ನೋಡಿಕೊಂಡು ಹಂಗೆ ಟಾಟಾ ಎಸ್ನ ತೊಗೊಂಬರೋಣ. ಆಹಾ, ಏನು ಪ್ರಶಾಂತವಾಗಿದೆ ಲೇಔಟು. ಸೋಮವಾರದೊತ್ತು ಓಡಾಡಕ್ಕೆ ಆ ಮಜಾನೇ ಬೇರೆ. ಅಷ್ಟು ಯಾರು ಇರಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಹ್ಯಾಪಿ ಮಂಡೇ, ಸೇ ನೋ ಟು ಸಂಡೇ. ಇವಾಗ ತಾನೇ ಜಿಮ್ಮಿಗೆ ಬಂದಿದ್ದೀವಿ. ಫಿಟ್ 24 ಫಿಟ್ನೆಸ್ ಕ್ಲಬ್. ನೋಡೋಣ ಹೊರಗಡೆ ಹೋಗ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ಯಾವ ಥರ ಇದೆ, ಸ್ಟ್ರೆಂತ್ ಟ್ರೈನಿಂಗಿಗೆ ಏನು ಅಪ್ಗ್ರೇಡ್ ಆಗಿದ್ದಾರೆ ನೋಡೋಣ. ನೋಡಿಕೊಂಡು ಫೀ ಸ್ಟ್ರಕ್ಚರ್ ಎಲ್ಲ ಕೇಳಿಕೊಂಡು ಬರೋಣ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಒಂದು ರೋಡ್ ಅಗ್ದಿಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿದೆ. ಬನಶಂಕರಿ 6th ಸ್ಟೇಜ್ ಇಸ್ ಗೋಯಿಂಗ್ ಟು ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಸದಾಶಿವ ನಗರ ಆಗುತ್ತೆ ಬನಶಂಕರಿ 6th ಸ್ಟೇಜು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೇ ಥರ ನಮ್ಮೆಲ್ಲ ರೋಡ್ಸ್ಗಳು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಮೈಲೇಜ್ ಕೊಡುತ್ತೆ ನಮ್ಮ ಗಾಡಿಗಳು. ಗಾಡಿಗಳು ಸರ್ವಿಸ್ಗೆ ಹೋಗಲ್ಲ. ಸ್ವೀಟ್ ಶಾಪಿಗೆ ಬಂದಿದ್ದೀವಿ. ಒಂದು ಗುಲಾಬ್ ಜಾಮೂನ್ ತಿನ್ಕೊಂಡು ಹೋಗೋಣ ಬನ್ನಿ. ವಾಟ್ ಟು ಟೇಕ್ ಮೇನ್? एक कचौरी एक समोसा दीजिए. दाल नहीं चाहिए, बस ऑनियंस के साथ. हाँ, ऑनियन कचौरी बोल रहे हैं क्या? दाल बेका ऑनियन बेका कचौरी है. दाल ही दीजिए. समोसा आलू का दीजिए.
ಹೊಟ್ಟೆ ಸ್ವಲ್ಪ ಗುಳು ಅಂತ ಇತ್ತು, ಅದಕ್ಕೆ ಬಂದು ಒಂದೆರಡು ಜಾಮೂನು ತಿಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹೊಟ್ಟೆ ಅಂತ ಬಂದಿದ್ದೀವಿ. ಹಂಗೆ ಜಿಮ್ ನೋಡಿದ್ವಿ ಅಂತ ಏನು ಎಕ್ವಿಪ್ಡ್ ಇತ್ತು, ಬಟ್ ಸ್ಪೇಸ್ ಅಷ್ಟಿರಲಿಲ್ಲ, ಎಲ್ಲ ಜಾಮ್ ಪ್ಯಾಕ್ ಆಗಿತ್ತು. ಹಾಗಾಗಿ ಇನ್ನೊಂದೆರಡು ಜಿಮ್ ಮನೆ ಹತ್ರ ಆಗ್ತಾಯಿದೆ, ಆದಮೇಲೆ ಯಾವುದು ಅಂತ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಜಾಯಿನ್ ಆಗೋಣ. ಸಮೋಸ ಬಂದಿದೆ, ಬಿಸಿ ಬಿಸಿ ಸಮೋಸನ ತಿನ್ಬಿಡೋಣ. ತುಂಬ ಫ್ರೆಶ್ ಆಗಿದೆ. ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ, ಗರಂ ಗುಲಾಬ್ ಜಾಮೂನ್. ಸಾಫ್ಟಾಗಿದೆ, ಬಿಸಿ ಇದೆಯಾ? ಸಾಫ್ಟಾಗಿದೆ. ತಿನ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗಿ ರಸಮಲೈ ಮಾಡೋಣ. ನಾವು ಬಂದಿದ್ದು ಇದು ಗ್ವಾಲಿಯರ್ ಸ್ವೀಟ್ಸ್ಗೆ. ಚೆನ್ನಾಗಿತ್ತು, ಎಲ್ಲ ಫ್ರೆಶ್ ಆಗಿತ್ತು. ತುಂಬಾನೇ ದೃಷ್ಟಿ ಆಗ್ತಿತ್ತು ಹೋಟೆಲ್ಗೆ, ಸೊ ಅದಕ್ಕೆ ದೃಷ್ಟಿಗೊಂಬೆ ನೋಡಿದೆ. ದೃಷ್ಟಿಗೊಂಬೆ ತಗೊಳ್ಳೋಣ. ಚಿಕ್ಕದ್ ಸಾಕು, ವೆರೈಟಿ ದೃಷ್ಟಿಗೊಂಬೆಗಳಿವೆ. $200 ಕೊಡ್ತೀನಿ, ಕೊಡೋಣ. ಚೆನ್ನಾಗಿ ಸಾಕು, ಅದು ಇಲ್ಲಿಗೇನು ಬೇಡ ಅಲ್ಲ. ತಗೊಂಡಿದ್ದೀವಿ, ಚೆನ್ನಾಗಿದೆ. ಆಗ್ತಾನೆ ಮನೆಗೆ ಬಂದ್ವಿ. ಮನೆಗೆ ಬಂದು ಈಗ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ರಸಮಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮನೆ ಪ್ರಶಾಂತವಾಗಿ ಗಾಳಿ ಆಡ್ತಾ ಇದೆ, ಯಾಕಂದರೆ ನನ್ನ ಮಗ ಮನೇಲಿಲ್ಲ, ಅದಕ್ಕೆ ಪ್ರಶಾಂತವಾಗಿದೆ ಮನೆ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಪನ್ನೀರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಫುಲ್ ಪನ್ನೀರ್ ಗಟ್ಟಿ ಆಗ್ಬಿಟ್ಟಿದೆ. ಅಲ್ಲ, ಐಸಲ್ಲಿ ಯಾರು ಇಡ್ತಾರ? ಪನ್ನೀರ್ ತೋರಿಸ್ತೀನಿ ಬನ್ನಿ, ಇದ್ರಲ್ಲಿ ಹೆಂಗೆ ಫಾರ್ಮ್ ಆಗಿದೆ ಅಂತ. ಓಪನ್ ಮಾಡಿಕೊಂಡು ಒಳ್ಳೆ ಹುಳಿ ಸ್ಮೆಲ್ ಬರ್ತಾ ಇದೆ. ಏನಾಗಿರುತ್ತೋ, ಹೆಂಗಿರ್ತದೋ ಏನೋ. ವಾವ್, ದಿಸ್ ಈಸ್ ಅಮೇಝಿಂಗ್. ಕೋವಾ ಬಂದಿದೆ, ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಗುಡ್, ಹುಳಿ ಇಲ್ಲ. ಫಸ್ಟ್ ಕ್ಲಾಸ್ ಆಗುತ್ತೆ. ಮಾಡ್ತೀವಿ, ಮಾಡಬೇಕು ಅನ್ನೋ ಮನಸ್ಸಿರ್ಬೇಕಷ್ಟೇ. ನೋಡೋಣ, ಇದನ್ನೆಲ್ಲ ಹೆಚ್ಕೊಳ್ಳೋಣ. ಮಟನ್ ಕಡೆ ಏನಾದ್ರು ಐತೆ ಚಾಕು. ಅಯ್ಯೋ ಪನ್ನೀರ್ ಇರೋದನ್ನ ಸ್ವಲ್ಪ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ, ಪೇಸ್ಟ್ ಥರ. ಅದಾದ್ಮೇಲೆ ನಮ್ಮ ಕೋವಾ ಜೊತೆಗೆ ಹಾಳಾಗಿತ್ತಲ್ಲ, ಅದೇನು ಕೋವಾ ಇತ್ತಲ್ಲ, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಂಗ್ ಅದೇ ಇದ್ರ ಜೊತೆನೆ ಮಿಕ್ಸ್ ಮಾಡ್ಬಿಡಿ ಇವಾಗ. ಅದನ್ನೇ ಚೆನ್ನಾಗಿ ಮೆದಿಬೇಕು, ಇದೆಲ್ಲ ಪೇಸ್ಟ್ ಥರ ಆಗಬೇಕು. ಸೊ ಇವಾಗ ಕೋವಾ ತಗೊಂಡು ಇದರ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಿಕ್ಕ. ಹಾಗೆ ಮಾಡ್ತಾ ಮೈಕಲ್ಲಿರೋ ಬ್ಯಾಟ್ರಿ ಖಾಲಿ ಆಗೋಯ್ತು. ಸೊ ಹಾಗಾಗಿ ವಾಯ್ಸು ರೆಕಾರ್ಡ್ ಆಗಿಲ್ಲ. ಸೊ ನೆಕ್ಸ್ಟ್ ನಾವೇನು ಮಾಡ್ಕೊಂಡ್ವಿ ಅಂತಂದರೆ ಸಕ್ಕರೆ ಪಾಕ ಮಾಡಿಕೊಂಡು, ಸಕ್ಕರೆ ಪಾಕದಿಂದ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿದ್ದಿರೋ ರಸಗುಲ್ಲದ ಇದನ್ನು ಪನ್ನೀರ್ನ ಚೆನ್ನಾಗಿ ತಟ್ಕೊಂಡು ರಸಗುಲ್ಲ ಶೇಪಲ್ಲಿ ಬರೋ ತನಕ ಅಟ್ಲೀಸ್ಟ್ ಒಂದು 40 ಪೀಸಸ್ ಮಾಡ್ಕೊಂಡ್ವಿ. 40 ಪೀಸಸ್ ಆಗಿದ್ಮೇಲೆ ಕುದೀತಾ ಇರೋ ಸಕ್ಕರೆ ಪಾಕಕ್ಕೆ ತೊಗೊಂಡು 40 ಪೀಸಸ್ ಏನಿತ್ತು ಅದನ್ನು ಆ ಸಕ್ಕರೆ ಪಾಕಕ್ಕೆ ಬಿಟ್ವಿ. ಬಟ್ ಇಲ್ಲೊಂದು ಲಾಸ್ಟಲ್ಲಿ ಒಂದು ಎಡವಟ್ಟು ಆಗೋಯ್ತು. ಎಡವಟ್ಟು ಏನು ಅಂತ ಹೇಳಿದ್ರೆ, ಆ ಸಕ್ಕರೆ ಪಾಕಕ್ಕೂ ಆ 40 ಪೀಸಸ್ ಆಫ್ ರಸಗುಲ್ಲಾಗೂ ಮ್ಯಾಚ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಒಂದೊಂದೇ ರಸಗುಲ್ಲ ಬಿಡ್ಕೊಳ್ಳೋಕೆ ಶುರು ಆಯಿತು. ಬಿಡ್ಕೊಂಡಾಗ ಒಂದೊಂದೇ ಹೊಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಸ್ವಲ್ಪ ಎಡವಟ್ಟಾಗಿ ಎಲ್ಲ ರಸಗುಲ್ಲನೂ ಹಾಳಾಗ್ತಾ ಬರ್ತಿತ್ತು. ಆವಾಗ ನಾನೇನು ಮಾಡಿದೆ ಅಂತಂದರೆ ಅದನ್ನು ಎತ್ತೋಣ ಅಂದ್ಕೊಂಬಂದೆ. ಅಷ್ಟರಲ್ಲಿ ನಮ್ಮ ಅಮ್ಮ ಬಂದುಬಿಟ್ರು. ನಮ್ಮ ಅಮ್ಮಂಗೆ ಸ್ವಲ್ಪ ತೋರಿಸ್ದೇನೆ, ನಮ್ಮ ಅಮ್ಮನ ಬಯಕ್ಕೆ ಶುರು ಮಾಡಿದ್ರು. ತೋರಿಸ್ದೇನೆ ಹಂಗೆ ಮ್ಯಾನೇಜ್ ಮಾಡೋಕ್ಕೆ ಹೋದೆ. ಬಟ್ ಏನು ಮಾಡಿದೆ ಅಂದರೆ ಮತ್ತೆ ಆ ರಸಗುಲ್ಲದಲ್ಲಿ ಇರೋವಂಥ ಇದನ್ನೆಲ್ಲ ಪನ್ನೀರ್ನೆಲ್ಲ ತೊಗೊಂಡು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ರಸಮಲೈ ಮಾಡೋಕ್ಕೆ ಹೋದ್ವಿ. ಬಟ್ ಅದು ರಸಮಲೈ ಆಗಲಿಲ್ಲ, ಅದೆಲ್ಲ ಹೊಡ್ಕೊಂಡು ಬಿಡ್ತು.
ಬಾಯ್ಲಿಂಗ್ ಪಾಯಿಂಟ್ ಟೆಂಪ್ರೇಚರ್ ಜಾಸ್ತಿ ಇತ್ತು ಅನಿಸುತ್ತೆ, ಇಲ್ಲ ಸಕ್ಕರೆ ಪಾಕ ಕಮ್ಮಿ ಆಯಿತು ಅನಿಸುತ್ತೆ ಅಷ್ಟು ಪೀಸಸ್ಗೆ. ಸೊ ಹಾಗಾಗಿ ರಸಮಲೈ ರಬಡಿ ಅಂತ ಇನ್ನೇನೋ ಅದನ್ನೇ ಬಾದಾಮ್ ಮಿಲ್ಕ್ ಹಾಕ್ಬಿಟ್ಟು ಏನೋ ಆರ್ಡ್ರ್ ಮಾಡೋಣ ಅಂತ ಮಾಡ್ತಾ ಇದ್ವಿ, ನೋಡೋಣ ಏನಾಗುತ್ತೆ ಅಂತ. ಕಟ್ಟಿ ಮೆದ್ದೆ ಎಲ್ಲ ಮಾಡಿದ್ದೆ ಅಷ್ಟ ಇದಕ್ಕೆ ಕುದಿಯಕ್ ಬಿಟ್ರೆ ಇನ್ನೇನಾಯ್ತದು ಕೂತ್ಬಿಟ್ಟೆ ಮಾಡೋದು ಅಂತ ಹಾಕಿದ್ದೆ. ಹೌದು, ಅಯ್ಯಪ್ಪ ಅದರೊಳಗಡೆ ಬಿಡ್ತೀವಿ. ಫೈನಲಿ ಆಯಿತು, ಮಾಡಿದ್ದೀವಿ. ಇನ್ನೊಂದು 5 hours ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ. ಬಟ್ ತುಂಬ ಚೆನ್ನಾಗಾಗಿರುತ್ತೆ ಅಂತ ಅನಿಸ್ತಾ ಇಲ್ಲ, ನೋಡೋಣ. ನೋಡಿ ಮಾಡಿದ್ದೀವಿ, ಏನು ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ. ಅದು ರಸಮಲೈ ಮಾಡೋಕ್ಕೆ ಹೋದೆ, ಅದೆಲ್ಲ ಬಿಡ್ಕೊಂಬಿಡ್ತು. ಮತ್ತು ಬಾದಾಮ್ ಹಾಲು ಥರ ಮಾಡಿ ರಸಮಲೈ ಒಳಗಡೆ ಹಾಕಿ ಇವಾಗ ಇದನ್ನು ಒಂದು 2-3 hours ಫ್ರಿಜ್ಜಲ್ಲಿಡೋಣ, ಚಿಲ್ಲರಲ್ಲಿ, ನಾರ್ಮಲ್ ಚಿಲ್ಲರಲ್ಲಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು, ಟೇಸ್ಟ್ ಹೆಂಗಿದೆ ಅಂತ. ಬಟ್ ಸ್ವೀಟೆಲ್ಲ ಕರೆಕ್ಟಾಗಿದೆ, ಚೆನ್ನಾಗಿ ಬರಲಿಲ್ಲ, ರಸಮಲೈ ಆಗಲಿಲ್ಲ. ಕೊನೆಗೂ ರಸಮಲೈ ರಬಡಿ ಆಗೋಯ್ತು. ಇಟ್ಸ್ ಓಕೆ, ಏನೂ ಆಗಲ್ಲ, ಟೇಸ್ಟ್ ಮಾಡೋಣ, ಏನಾದರೂ ಒಂದು ಮಾಡ್ತಾ ಇರ್ಬೇಕಲ್ವ. ಸೊ ಹಾಗಾಗಿ ಮಾಡಿದ್ದು. ಮಂಡೇ ಏನೋ ಒಂದು ಟ್ರೈ ಮಾಡೋಕ್ಕೆ ಹೋದ್ವಿ, ಆಗಲಿಲ್ಲ ಗುರು, ಆಗಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಷ್ಟೇ ಈ ವಿಡಿಯೋ, ಇನ್ನೇನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರ್ಯಾರು ವಿಡಿಯೋ ನೋಡ್ತೀರೋ ಕಾಮೆಂಟ್ ಸೆಕ್ಷನಲ್ಲಿ ಥಮ್ಸ್ ಅಪ್ನ ಮೆನ್ಷನ್ ಮಾಡಿ, ಆಗ ನಮಗೆ ಗೊತ್ತಾಗುತ್ತೆ ನೀವು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ. ಓಕೆ, ಬಾಯ್, ಸಿ ಯು, ಟಾಟಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.